ಎಷ್ಟು ಚೆನ್ನಾಗಿದೆ. ಅದಷ್ಟು ಇಲ್ಲೇ ಡೈನಿಂಗ್ ಮಾಡಕ್ಕೆ ಮಸಾಲ ಹಾಕಿಟ್ಟಿದ್ದಾರೆ. ಶಾಪಿಂಗ್ ಆಗಿದೆ, ಸೆಲೆಕ್ಟ್ ಮಾಡಿದ್ದೀನಿ. 50,000 ರೂಪಾಯಿ ವರ್ತಾ ಇದು. ಸೊ ಇದು ನೈಕಾದಲ್ಲಿ ತಗೊಂಡಿದ್ದು, ರೇಟ್ ಜಾಸ್ತಿನೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಸ್ಟ್ ಅ ಕ್ಯಾಶುವಲ್ ವ್ಲಾಗ್. ಶಾಪಿಂಗ್ ಹೋಗೋಣ ಅಂತ ಬಂದಿದ್ದೀವಿ. ಆಚೆ ಹೂವು, ಸಣ್ಣ ಪುಟ್ಟ ಶಾಪಿಂಗ್ ಅಷ್ಟೇ, ನಥಿಂಗ್ ಮೇಜರ್. ಆ್ಯಂಡ್ ನಾನು ಅಕ್ಷಿತ್ ಹೊರಟಿದ್ದೀವಿ ಈಗಷ್ಟೇ. ಈಗ ಮಧ್ಯಾಹ್ನ 2 ಗಂಟೆ ಆಗ್ತಾಯಿದೆ. ಒಂಚೂರು ಊಟ ಮಾಡಿಲ್ಲ ನಾವು. ಇನ್ನೂ ಊಟ ಮಾಡಬೇಕು, ನಂಗೆ ಹಸುವಾಗ್ತಾ ಇದೆ. ಬಂದಮೇಲೆ ಸಿಕ್ಕಾಪಟ್ಟೆ ಶೂಟ್ಸ್ ಇದೆ, ಮನೆ ಕೆಲಸ ಇದೆ, ಎಲ್ಲ ಪೆಂಡಿಂಗ್ ಉಳಿಸ್ಕೊಂಡ್ಬಿಟ್ಟಿದ್ದೀನಿ ನಾನು, ಯಾಕೋ ಗೊತ್ತಿಲ್ಲ. ಯಾ, ದಟ್ಸ್ ಇಟ್. ಲೆಟ್ಸ್ ಗೆಟ್ ದ ವಿಡಿಯೋ ಸ್ಟಾರ್ಟೆಡ್. ಆ್ಯಕ್ಚುಲಾಗಿ ನಾವು ಇಲ್ಲಿ ಸುಂಕದಕಟ್ಟೆ ಮಾರ್ಕೆಟಿಗೆ ಬಂದಿದ್ದೀವಿ. ಪಾರ್ಕಿಂಗಿಗೆ ಒಂಚೂರು ಜಾಗ ಇಲ್ಲ. ಸೊ ನಾನು ಕಾರ್ ಕಾಯ್ಕೊಂಡು ಸೈಡಲ್ಲಿ ಕೂತಿದ್ದೀನಿ, ಇಲ್ಲೇ ಕಾರಲ್ಲೇ ಕೂತಿದ್ದೀನಿ. ಯಾರು ಅಡ್ಡೋದ್ರು ಇದು ಹಿಂಗೆ ಅನ್ನತ್ತಪ್ಪ. ಹಾಂ, ಸೊ ಅಕ್ಷಿತ್ ಹೂವು ತರಕ್ಕೆ ಹೋಗಿದ್ದಾರೆ. ಸೊ ಲೆಟ್ ಹಿಮ್ ಕಮ್. ಪಾಪ ಅಕ್ಷಿತೆ ಹೋಗಿ ಹೂವು ತಗೊಂಬಂದ್ರು ಫೈನಲಿ. ನಾನು ರಾಣಿ ಥರ ಕಾರಲ್ಲಿ ಕೂತಿದ್ದೀನಿ. ಊಟ ಮಾಡೋಣ ಅಂತ ಈಗ ರೆಕ್ಸಾನಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಫಿಶ್ಶು ಎಷ್ಟು ಚೆನ್ನಾಗಿದೆ. ಅದಷ್ಟು ಇಲ್ಲೇ ಡೈನಿಂಗ್ ಮಾಡಕ್ಕೆ ಮಸಾಲ ಹಾಕಿಟ್ಟಿದ್ದಾರೆ. ಇದು ಟೇಕ್ ಅವೇ ಪ್ರಾನ್ಸ್ ಹೇಳಿರೋದು. ಇಲ್ಲಿ ನೋಡಿ ಈ ಥರ ವೆರೈಟಿ ಇದೆ. ಪ್ರಾಬಬ್ಲಿ ಮೇಲಿರೋದೆಲ್ಲ ರವಾ ಫ್ರೈ ಅನ್ಸುತ್ತಲ್ಲ ಮೇಲಿರೋದು. ಆ್ಯಂಡ್ ಇದೆಲ್ಲ ಕೆಳಗಡೆ ಇರೋದು. ಈ ಪುಟಾಣಿ ಪ್ರಾನ್ಸು ನಾವಿನ್ನೂ ದೊಡ್ಡದು ಹೇಳಿದ್ದೀವಿ. ಇದು ಸ್ಕ್ವಿಡ್. ವಿಡಿಯೋ ಮಾಡ್ಕೊಳ್ಳೋದೇ ಮರ್ತದೆ ನೋಡಿ. ಇದೇ ನಾನು ತಿಂತಿರೋ ನಂಜು ಮೀನು. ನನ್ಗೆ ಮೀನು. ದಿಸ್ ಇಸ್ ಪ್ರಾನ್ಸ್, ದಿಸ್ ಇಸ್ ಸ್ಕ್ವಿಡ್. ಆ್ಯಂಡ್ ಊಟ ಮಾಡ್ತಾ ಇದ್ದೀವಿ. ಮತ್ತೆ ತುಂಬ ಊಟ ಆಯಿತು. ಈಗ ಶಾಪಿಂಗ್ ಹೋಗುವ ಸಮಯ. ಐಟಮ್ಸ್ನ ಇವಾಗ ಎತ್ಕೊಂಡಿದ್ದೀನಿ. ನಾನು ಸೆಲೆಕ್ಟ್ ಮಾಡಿರೋದು ನೋಡಿ. ಶಾಪಿಂಗ್ ಆಗಿದೆ, ಸೆಲೆಕ್ಟ್ ಮಾಡಿದ್ದೀನಿ. ಈಗ ಅಕ್ಷಿತದ್ದು ನಡೀತಾ ಇದೆ. ಹ್ಯಾಸ್ ಗಾನ್ ಫಾರ್ ಅ ಟ್ರಯಲ್. ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸುಮ್ಮನೆ ಹಾಗೆ ಬೆಳಗ್ಗೆ ವ್ಲಾಗ್ ಶುರು ಮಾಡಿಕೊಂಡೆ. ಏನಷ್ಟು ಪ್ಲ್ಯಾನ್ಸ್ ಇಲ್ಲ ಇವತ್ತು, ಸುಮ್ಮನೆ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡೋಣ ಅಯ್ಯೋ ಬಿದ್ದಿತ್ತು ಹೌ ಇಟ್ ವಿಲ್ ಎಂಡ್ ಅಪ್ ಅಂತ. ಆ್ಯಂಡ್ ಹ್ಯಾವಿಂಗ್ ಮೈ ಕಾಶ್ಮೀರಿ ಖಾವಾ. ಇವತ್ತು ಕಾಶ್ಮೀರಿ ಖಾವಾ ಅಲ್ಲ ಇದು. ಓಕೆ, ದಿಸ್ ಇಸ್ ಕ್ಯಾಮೋಮಿಲ್ ಟೀ, ಅಂದರೆ ಶಂಖಪುಷ್ಪ ಅಂತೀವಲ್ಲ ಅದ್ರದ್ದು ಟೀ. ಇದು ಗುಡ್ ಫಾರ್ ಸ್ಕಿನ್ ಅಂತ. ಆ್ಯಕ್ಚುಲಿ ನನ್ನ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ, ಕಂಪ್ಲೀಟ್ ಬ್ರೇಕ್ಔಟ್ ಆಗೋಗಿತ್ತು ನನಗೆ ಈ ಸಲ. ದಿಸ್ ಮಂತ್ಸ್ ಡೇಟ್ ವಾಸ್ ಅ ಡಿಸಾಸ್ಟರ್ ಫಾರ್ ಮೀ. ಸೊ ಯಾ, ಎವ್ರಿ ಮಂತ್ ಪಿಂಪಲ್ ಬರುತ್ತೆ ಹೋಗುತ್ತೆ, ಬಟ್ ಈ ಮಂತು ಸ್ವಲ್ಪ ಜಾಸ್ತಿ ಬ್ರೇಕ್ಔಟ್ ಆಯಿತು. ಆ್ಯಂಡ್ ಸಿ, ದಿಸ್ ಇಸ್ ನಾಟ್ ಪಿಂಪಲ್, ಇದೆಲ್ಲ ಮಾರ್ಕು. ಸೊ ಏನು ಪಿಂಪಲ್ ಬಂತು ಅದು ಮಾರ್ಕ್ ಉಳಿಸ್ಬಿಟ್ಟು ಹೋಗ್ಬಿಡ್ತು. ಆ್ಯಂಡ್ ಯಾ, ಏನು ಮಾಡೋಕ್ಕಾಗಲ್ಲ, ಜಸ್ಟ್ ಗರ್ಲ್ ಥಿಂಗ್ಸ್. ಆ್ಯಂಡ್ ಯಾ, ಇವತ್ತು ಬೆಳಿಗ್ಗೆನೆ ಚಿಕನ್ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೋಡೋಣ ಹೌ ವಿಲ್ ಮೈ ಡೇ ಗೋ ಅಂತ. ಸೊ ಶುರು ಮಾಡೋಣ. ಆ್ಯಕ್ಚುಲಿ ಕುಕ್ಕಿಂಗ್ ವಿಡಿಯೋಗೆ ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ಬಿಟ್ಟು ಬಿಟ್ಬಿಡೋಣ. ನಾನು ಕಟ್ ಮಾಡೋದು ಅಡುಗೆ ಮಾಡೋದೆಲ್ಲ ನೋಡಲಿ ಅಂತ ಅಂದ್ಕೊಂಡೆ. ಬಟ್ ಅದು ಸೋ ಲೇಸಿ, ನಂಗೆ ಎಡಿಟ್ ಮಾಡೋಕ್ಕೆ ಆಗಲಿಲ್ಲ, ವೀಡಿಯೋಸ್ ಸಿಗಲಿಲ್ಲ. ಸೊ ಲಾಟ್ ಮೆನಿ ಥಿಂಗ್ಸ್. ಆ್ಯಂಡ್ ಎಸ್, ನಾನು ಚಿಕನ್ ಸಾರು ಮಾಡೋದ್ರಲ್ಲಿ ಡಿಫಿಕಲ್ಟ್ ಟಾಸ್ಕ್ ಇದ್ದಿದ್ದೆ ಬೆಳ್ಳುಳ್ಳಿ ಬಿಡಿಸೋದು. ಈಗ ಜೆಪ್ಟೋದಲ್ಲಿ ಪೀಲ್ಡ್ ಗಾರ್ಲಿಕ್ ಸಿಕ್ಕಿದ ಮೇಲೆ ನನಗೆ ಕೆಲಸ ತುಂಬ ಈಸಿಯಾಗಿದೆ. ಆ್ಯಂಡ್ ಕಮ್ಸ್ ದಿ ಮೆಣಸಿನ್ಕಾಯಿ, 25 ಮೆಣಸಿನ್ಕಾಯಿ. ನಾನು ಡಿನ್ನರ್ ಏನು ಮಾಡಿದ್ದೆ, ಮೊಸಪ್ ಸಾರಿದೆ, ರೈಸ್ ಇದೆ, ಆ್ಯಂಡ್ ಇದರಲ್ಲಿ ಚಿಕನ್ ವೈಟ್ ಕರಿ ಅಂತ ಮಾಡಿದ್ದೆ. ಇಷ್ಟೆಷ್ಟು ಉಳಿದಿದೆ. ಸೊ ಪ್ರಾಬಬ್ಲಿ ವಿಲ್ ಕಂಟಿನ್ಯೂ ದಿಸ್ ಆ್ಯಂಡ್ ದಿಸ್. ಬಟ್ ಸ್ಟಿಲ್ ಕೋಳಿ ಸಾರು ಇಸ್ ಅನ್ ಎಮೋಷನ್. ನಾನು ಕೋಳಿ ಸಾರು ಮಾಡಲೇಬೇಕು. ಸೊ ಅದೇ ಹೇಳಿದ್ನಲ್ಲ, ಮ್ಯೂಸಿಕ್ ಆ್ಯಡ್ ಮಾಡೋಣ ಅಂತ ವಿಡಿಯೋ ಕ್ಲಿಪ್ ತೊಗೊಂಡಿದ್ದೆ ಅಂತ ಏನೂ ಆ್ಯಡೇ ಮಾಡಲಿಲ್ಲ. ಕೊನೆಗೆ ನನ್ನ ವಾಯ್ಸೇ ನೀವು ಕೇಳಬೇಕಾಗಿರೋ ಪರಿಸ್ಥಿತಿ ಬಂದುಬಿಡ್ತು. ಸೊ ಇಟ್ಸ್ ಓಕೆ. ಏನು ಹಿಂಗೆ ಕೋಳಿ ಸಾರನ್ನ ಒಂದು 2 ನಿಮಿಷ ವೀಡಿಯೋದಲ್ಲೂ ತೋರಿಸ್ಬಿಡ್ಬೋದು. ಬಟ್ ಆ್ಯಕ್ಚುಲಾಗಿ ಮಾಡೋ ಪ್ರಾಸೆಸ್ಸು 1 hour 1.5 hours ಹಿಡಿಯುತ್ತೆ. ಬಟ್ ಇಟ್ಸ್ ಓಕೆ. ತಿನ್ನಬೇಕು ಅಂದರೆ ನಾವು ಮಾಡಲೇಬೇಕು. ಸೊ ಇಲ್ಲಿ ನಾನೇನು ಕೋಳಿ ಸಾರು ಮಾಡ್ತಾಯಿದ್ದೀನಿ, ಪ್ರಾಸೆಸ್ ಇದೆ, ಇದೆಲ್ಲ ಕಂಪ್ಲೀಟಾಗಿ ನನ್ನ ಹಸ್ಬೆಂಡ್ ನನಗೆ ಹೇಳ್ಕೊಟ್ಟಿರೋದು. ಮಮ್ಮಿ ಮನೆ ಕಡೆ ರೆಡ್ ಕಲರ್ ಕೋಳಿ ಸಾರು ಮಾಡ್ತಾರೆ, ಇವರು ಗ್ರೀನ್ ಕಲರ್ ಮಾಡ್ತಾರೆ. ಈ ಕೋಳಿ ಸಾರು ಮಾಡೋದು ಹೇಗೆ ಅನ್ನೋ ರೆಸಿಪಿ ಬೇಕಂದರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನಾನೇ ಈ ಸಾಂಬಾರನ್ನ ಇಷ್ಟು ಈಸಿಯಾಗಿ ಮಾಡ್ತೀನಿ ಅಂದರೆ ಯಾರು ಬೇಕಿದ್ದರೂ ಮಾಡ್ಬೋದು. ಟೈಮ್ ಒಂದು ಸ್ವಲ್ಪ ಈ ಉರಿಯೋದು ಹೆಚ್ಚದಲ್ಲಿ ಟೈಮ್ ಹಿಡಿಯುತ್ತೆ, ಬಿಟ್ಟರೆ ಆಮೇಲೆ ಫಟಾಫಟ್ ಆಗುತ್ತೆ. ಆ್ಯಂಡ್ ಖಾರ ಬರುತ್ತೆ ಈ ಸಾರು. ಸ್ವಲ್ಪ ಧನಿಯಾ ಪುಡಿ ಚೆನ್ನಾಗಿರ್ಬೇಕು ಅಷ್ಟೇ. ಯಮ್ಮಿ ಸಾರು ರೆಡಿ ಮಾಡಿದ್ರು ನಂಗೆ ಊಟ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ. ಸ್ವಲ್ಪ ಕೆಲಸ ಟೈಮ್ ಹಿಡಿತಾ ಇದೆ. ಸೊ
ಏನು ಮಾಡ್ಬಿಡ್ತೀನಿ, ಮೌಸ್ ಆಡಿಸ್ತಾನೆ ಇರಬೇಕು, ಇರಿಟೇಷನ್. ಸೊ ಹಿಂಗೆ ಕಪ್ಗೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ. ತಟ್ಟೆಗೆ ಹಾಕೊಂಡು ತಿನ್ಬೋದು, ಬಟ್ ಕಪ್ಗೆ ಹಾಕೊಂಡು ತಿನ್ನಬೇಕು ಅನಿಸ್ತು ಅಷ್ಟೇ. ಆಮೇಲೆ ಸೊ ಅಕ್ಷಿತ್ ಬ್ಯಾಡ್ಮಿಂಟನ್ ಹೋಗಿದ್ದಾರೆ. ಗಾಡಿ ಯಾವಾಗ ವಿಡಿಯೋ ಮಾಡೋ ಟೈಮ್ಗೆ ಬರ್ತಾ ಇತ್ತು. ಓಕೆ, ನಾನು ಅಷ್ಟರಲ್ಲಿ ನನ್ನ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಐ ಹ್ಯಾವ್ ಕಪಲ್ ಆಫ್ ಶೂಟ್ಸ್ ಟು ಫಿನಿಶ್. ಆಮೇಲೆ ಒಂದು ಮೀಟಿಂಗ್ ಇದೆ. ಇದೆಲ್ಲ ಆದಮೇಲೆ ಒಂಚೂರು ಶಾಪಿಂಗ್ ಹೋಗ್ಬೇಕು. ಆಮೇಲೆ ಒಂದು ಇವೆಂಟ್ ಇದೆ, ಪರ್ಸ್ನಲ್ ಇವೆಂಟ್. ಅಷ್ಟೇ, ದಿಸ್ ಇಸ್ ಫಾರ್ ದ ಡೇ. ಆ್ಯಂಡ್ ನೋಡೋಣ ಏನು ಅಂತ. ಫಸ್ಟು ಚೆನ್ನಾಗಿದೆ ಕೋಳಿ ಸಾರು, ಅಪರೂಪಕ್ಕೆ ತಿನ್ನಬೇಕು. ನಮ್ಮ ಲಕ್ಷ್ಮೀಪತಿ ಅಡುಗೆ ಮಾಡಿರೋದು. ಇದು ಪೆಪ್ಪರ್ ಚಿಕನ್ ಮಾಡಿದ್ದಾರೆ, ಇಲ್ಲಿ ಚಿಲ್ಲಿ ಚಿಕನ್. ವಾ ಗಮ್ ಅಂತ ಇದೆ ಪತೀಸ್ ಅಡುಗೆ. ಆ್ಯಂಡ್ ಇಲ್ಲಿ ಕೈಮಾ ಸಾರು ಮಾಡಿದ್ದಾರೆ. ಇದೇನು ಇಟ್ಕೊಂಡಿದ್ದಾರಲ್ಲ, ಇದು ಕೈಮಾ ಸಾರು. ನಮ್ಮ ಪತಿಯ ಕುಕ್ಕಿಂಗ್. ಹೊಟ್ಟೆ ತುಂಬ ಕೈಮಾ ಸಾರು ತಿಂದ್ಬಿಟ್ಟು ಇವ್ರ ಹತ್ರ ನಾನು ರ್ಯಾನ್ ಡ್ರಾಪ್ ಹಾಕ್ಸ್ಕೊಂಡೆ. ಸ್ಮಾಲ್ ಶಾಪಿಂಗ್ ಮಾಡಿಕೊಂಡು ಸ್ಮೂರ್ಗೆ ಹೋದೆ. ನನ್ನ ಫಾದರ್ ಇನ್ ಲಾ ಬರ್ತಡೇ ಇತ್ತು. ನಾನು ಪಿಕ್ ಮಾಡಿದ್ರು ಬಟರ್ ಸ್ಕಾಚ್ ಫ್ಲೇವರು, ಬಟ್ ಸಕ್ಕತ್ತಾಗಿತ್ತು ಮಾತ್ರ ಕೇಕು. ಹಾಯ್ ಗೈಸ್, ನಂಗೆ ಗೊತ್ತು ಈ ವ್ಲಾಗ್ ಡಿಫ್ರೆಂಟ್ ಡೇ ಶೂಟ್ ಮಾಡಿರೋದನ್ನ ಒಟ್ಟಿಗೆ ಸೇರಿಸಿ ನಾನು ಹಾಕ್ತಾ ಇರೋದು. ಆ್ಯಂಡ್ ಸೊ ಜಸ್ಟ್ ಲೈಕ್ ದ್ಯಾಟ್ ಈ ಕ್ಲಿಪ್ಪು ಕೂಡ ಈ ವ್ಲಾಗಲ್ಲಿ ಸೇರಿಸ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ, ಸೋ ಎಕ್ಸೈಟೆಡ್. ಯಾಕಂದರೆ ಐ ಹ್ಯಾವ್ ಅಯ್ಯೋ ಒಂದು ನಿಮಿಷ ಎಲ್ಲ ಗಜಿಬಿಜಿ ಮಾಡ್ಕೊಂಬಿಟ್ಟಿದ್ದೀನಿ. ನಿಮ್ಗೆ ಅನ್ಸ್ಬೋದು ಇವಳು ತುಂಬ ಕೊಳಕಿ ಅಂತ, ಬಟ್ ನಾನು ಏನು ಮಾಡಲಿ, ವೆರಿ ಬ್ಯಾಡ್ಲಿ ರನ್ನಿಂಗ್ ಶಾರ್ಟ್ ಆಫ್ ಟೈಮ್. ಸೊ ಏನೇನಿದೆ ಹೇಗಾಗಿದೆ ಹಾಗಾಗೆ ನಾನು ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಜಸ್ಟ್ 1 minute ಏನು ಮಾತಾಡ್ತಾವಳೆ ಅಂತ ಕನ್ಫ್ಯೂಸ್ ಆಗಿಬಿಡಿ, ತೋರಿಸ್ತೀನಿ. ಇರಲಿ ಬಿಡಿ, ಹಿಂಗೆ ಇಡ್ತೀನಿ. ಜಸ್ಟ್ ಲೈಕ್ ದಟ್ ಐ ವಿಲ್ ಶೋ. ವೆರಿ ರೀಸೆಂಟ್ಲಿ ನನ್ನ ಒನ್ ಆಫ್ ಮೈ ಡ್ರೀಮ್ ಕಮ್ ಟ್ರೂ ಮೊಮೆಂಟ್ ಆಯಿತು. ದಟ್ ಈಸ್ ಡೈಸನ್ ತಗೊಂಡೆ. ಸೊ ಡೈಸನ್ ಏರ್ಯಾಟ್ ಕಂಪ್ಲೀಟ್ ಸೆಟ್ ತೊಗೊಂಡಿದ್ದೀನಿ. ಸೂಪರ್ ಎಕ್ಸೈಟೆಡ್. ಹೆಂಗೆ ಇದನ್ನು ಕಾಪಾಡ್ಕೊತೀನಿ ತುಂಬ ಇಂಪಾರ್ಟೆಂಟ್, ಬಟ್ ನಾಟ್ ಅಟ್ ಆಲ್ ಟ್ರಾವೆಲ್ ಫ್ರೆಂಡ್ಲಿ ಗೈಸ್. ಇಷ್ಟು ಡಬ್ಬ ನಾನು ಅರ್ಧ ಸುಟ್ಕೇಸ್ ತಿಂದ್ಬಿಡುತ್ತೆ. ಮೆಜೋ ಇಲ್ಲೆಲ್ಲ ಪಾರ್ಸಲ್ ಇದೆ, ಅವಾಯ್ಡ್ ಮಾಡಿ. ರೀಸನ್ ಎಲ್ಲ ಆಮೇಲೆ ಹೇಳ್ತೀನಿ ಯಾಕೆ ಇಷ್ಟೊಂದು ಶಾಪಿಂಗ್ ಮಾಡಿದ್ದೀನಿ ಅಂತ. ಸೊ ಮೆಜಾರಿಟಿ ನನ್ನ ಫ್ರೆಂಡ್ಸ್ಗೆ, ನನ್ನ ಫ್ಯಾಮಿಲಿಗೆ ಗೊತ್ತು ನಾನು ಎಲ್ಲೇ ಟ್ರಾವೆಲ್ ಮಾಡ್ಬೇಕಂದ್ರೂ ನಂದೊಂದು ಮಿನಿ ಸೂಟ್ ಕೇಸ್ನ ಕ್ಯಾರಿ ಮಾಡ್ತೀನಿ ಅಂತ. ಆ ಮಿನಿ ಸೂಟ್ ಕೇಸ್ಗೆ ಇದು ತೂರದೇ ಇಲ್ಲ, ಇದೇ ಇಷ್ಟು ದಪ್ಪ ಇದೆ. ಆ್ಯಂಡ್ ನನ್ನ ಇನ್ವೆಸ್ಟ್ಮೆಂಟ್ ಆಯ್ತು ಇದು. ಸೊ ಇದು ಈ ಥರ ಬಾಕ್ಸಲ್ಲಿ ಕೊಡ್ತಾರೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ರು, ನಾನೆಲ್ಲ ಯೂಸ್ ಮಾಡಿ ಟ್ರಯಲ್ ಮಾಡಿ ಹಾಳು ಮಾಡ್ಕೊತಾ ಇದ್ದೀನಿ ಆಲ್ರೆಡಿ. ನೋಡಿ ಹಿಂಗಿದೆ. ಇದ್ರ ಮೇಲ್ಗಡೆ ಇದನ್ನ ನೀಟಾಗಿ ಹಿಂಗೆ ಮಲಗಿಸ್ಬಿಟ್ಟು ಕೊಟ್ಟಿದ್ರು, ದೇವ್ರ ಥರ ಕೊಟ್ಟಿದ್ರು. ನಾನು ಅದಕ್ಕೆ ತಲೆ ಬುಡ ಇಲ್ದಿರಂಗೆ ಮಾಡಿಟ್ಟಿದ್ದೀನಿ. ಸೊ ಇದು ವಾಂಡ್ ಅಲ್ಲ, ಏನಿದು ಇದು ಮೇನ್ ಪವರ್ ಬರೋದು. ಸೊ ಆನ್ ಆ್ಯಂಡ್ ಆಫ್ ಬಟನ್, ಫ್ಯಾನು ಸ್ಪೀಡ್ 1 2 3 ಕೊಟ್ಟಿದ್ದಾರೆ. ಇಲ್ಲಿ ಫುಲ್ ಕೂಲ್, ಹಾಟ್, ಎಕ್ಸ್ಟ್ರೀಮ್ ಹಾಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಇದನ್ನು ತಗೋಬೇಕಾಗಿದ್ದ ದಿನ ಏನಾಯಿತು, ಇದು ಪ್ರಾಪರ್ ಟ್ರೈನ್ಡ್ ಪರ್ಸನ್ ಇರ್ತಾರಲ್ಲ, ಇದು ಹೇಗೆ ಯೂಸ್ ಮಾಡೋದು ಏನು ಅಂತ ತೋರಿಸೋರು, ಅವರು ರಜಕ್ಕೆ ಹೋಗ್ಬಿಟ್ಟಿದ್ರು. ಸೊ ಸಮ್ ಸಬ್ಸ್ಟಿಟ್ಯೂಟ್ ಪರ್ಸನ್ ವಾಸ್ ದೇರ್, ಅವ್ರಿಗೂ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಆ್ಯಂಡ್ ನಾನು ಅಷ್ಟಾಗಿ ಏನು ಇಂಟ್ರೆಸ್ಟ್ ತೊಗೊಂಡು ನಂಗೆ ಹೇಳ್ಕೊಡಿ ಅನ್ನಲಿಲ್ಲ. ಬಿಕಾಸ್ ನಂಗೆ ಕರೆಕ್ಟಾಗಿ ಹೇಳ್ಕೊಟ್ರೇ ನಂಗೆ ತಲೆಗೆ ಹೋಗೋದು, ಇಲ್ಲ ನಂಗೆ ತಲೆಗೆ ಹೋಗಲ್ಲ, ಸುಮ್ಮನೆ ಕತ್ತಾಡ್ಸಿ ಬಂದಿರ್ತೀನಿ. ಸೊ ಯಾಕೆ ಅವ್ರಿಗೂ ಟೈಮ್ ವೇಸ್ಟ್ ಮಾಡೋದು ಅಂತ ಹಾಗೆ ಬಂದೆ. ಸೊ ನೋಡಿ ಇಷ್ಟು ದೊಡ್ಡ ವೈಯರ್ ಕೊಟ್ಟಿದ್ದಾರೆ. ಇದು ಬ್ಲೂ ಆ್ಯಂಡ್ ಆರೆಂಜ್ ಕಲರ್. ಆ್ಯಕ್ಚುಲಿ ನಾನು ಬೇರೆ ಕಲರ್ಸ್ ಎಕ್ಸ್ಪೆಕ್ಟ್ ಮಾಡಿದೆ, ಒಂದು ಬ್ಲೂ ಆ್ಯಂಡ್ ಪಿಂಕ್, ಬ್ಲೂ ಆ್ಯಂಡ್ ಕಾಪರ್ ಕಲರ್ ಆ ಥರ ಎಲ್ಲ. ಬಟ್ ಇಟ್ಸ್ ಓಕೆ, ಡಸಂಟ್ ಮ್ಯಾಟರ್, ಕೆಲಸ ಮಾಡ್ಬೇಕಷ್ಟೇ ನನಗಿದು. ಆ್ಯಂಡ್ ಒಳಗಡೆ ಈ ಥರ ಕಂಪಾರ್ಟ್ಮೆಂಟ್ಸ್ ಇದೆ. ಇಲ್ಲಿ ಆ ದಾರ ಮತ್ತು ಅದಿತ್ತು. ಆ್ಯಂಡ್ ಇದು ಬಂದು ಏನೋ ಫ್ರ್ಯಾಂಕ್ಲಿ ನಾನಿನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಹಿಂಗೆ ಏನೋ ರೊಟೇಟ್ ಮಾಡ್ಬೋದು, ಈಗೂ ರೊಟೇಟ್ ಮಾಡ್ಬೋದು. ಒಂದಿನ ಇದನ್ನು ಕಲ್ತ್ಕೊಂಡು ಕರೆಕ್ಟಾಗೆ ನಾನು ಹೇಳ್ಕೊಡ್ತೀನಿ ಹೇಗೆ ಅಂತ. ಕಮಾನ್, ಮೆಜಾರಿಟಿ ಜನಕ್ಕೆ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಇದು ಕೂಮ್ ಟೈಪ್. ಇದನ್ನ ನಾನು ತಲೆ ಬಚ್ಕೊಳಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ, ಯಾಕಂದರೆ ನನಗೆ ಅದ್ರ ಪರ್ಪಸ್ ಈಗ ಸದ್ಯಕ್ಕೆ ಅಷ್ಟೇ ಗೊತ್ತಾಗಿರೋದು. ಆ್ಯಂಡ್ ಇನ್ನೊಂದು ಬಂದು ರೋಲರ್. ನೋಡಿ ಇದು ಯೂಸ್ ಮಾಡಿದ್ದೀನಿ ಆಲ್ರೆಡಿ, ಕೂದಲು ಸಿಗಾಕೊಂಬಿಟ್ಟಿದೆ. ಎಲ್ಲಿ ಹೋದರೂ ಹೆಣ್ಮಕ್ಳದೊಂದು ಕೂದಲು ಇಲ್ಲ ಅಂದರೆ ಸಮಾಧಾನನೇ ಇಲ್ಲ. ಸೊ ನನಗೆ ಇಲ್ಲಿ ಮುಂದೆ ಭಾಗದಲ್ಲಿ ಹಿಂಗೆ ಎತ್ತಬೇಕು, ಪಫಿಯಾಗಿ ಕಾಣಬೇಕು, ಜಾಸ್ತಿ ಕೂದಲು ಕಾಣಬೇಕಂದ್ರೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ಆ ರೋಲರ್. ಆ್ಯಂಡ್ ನೋಡಿ ಎಲ್ಲ ಕಡೆ ನನ್ನ ಕೂದಲೇ ಇದೆ. ಇಟ್ಸ್ ಓಕೆ ಗೈಸ್, ಹೇರ್ ಟೂಲ್. ಆ್ಯಂಡ್ ಇದು ಬಂದ್ಬಿಟ್ಟು ಕರ್ಲರ್. ನಾನು ಒಂದ್ಸತಿ ಟ್ರೈ ಮಾಡಿದೆ, ಈ ಕಡೆದು ಯಾವುದೋ ಡೈರೆಕ್ಷನ್ ಆಯಿತು, ಇದು ಯಾವುದೋ ಡೈರೆಕ್ಷನ್ ಆಯಿತು. ಸೊ ಇದು
ಒಂದು ಕರ್ಲಿಂಗ್ ಟೂಲ್. ಆ್ಯಂಡ್ ಅದೇ ಬೇರೆ ಬೇರೆ ಸೈಜಲ್ಲಿ ಕೊಟ್ಟಿದ್ದಾರೆ, ಅದೆಲ್ಲ ತೆಗೆದು ನೋಡಿದ್ದೀನಿ ಬಟ್ ಜಸ್ಟ್ ನಾಟ್ ಯೂಸ್ಡ್ ಅಷ್ಟೇ. ನೋಡಿ ಇದು ಫುಲ್ ದಪ್ಪ ಸೈಜ್ದು. ಬಟ್ ನನ್ನ ಒಪಿನಿಯನ್ ಏನಪ್ಪಾ ಅಂದರೆ ಡೈಸನ್ದು ಈ ಫ್ರಿಝಿ ಹೇರ್ ಇರೋರಿಗೆ, ತುಂಬ ರಫ್ ಕೂದಲು ಇರುತ್ತಲ್ಲ ಅವ್ರಿಗೆ ಐ ಡೋಂಟ್ ಥಿಂಕ್ ಡೈಸನ್ ವರ್ಕ್ ಆಗುತ್ತೆ ಅಂತ. ನಂದು ಒಂದು ಸ್ವಲ್ಪ ರಫ್ ಹೇರೇ, ಬಟ್ ಕರೆಕ್ಟಾಗಿ ಯೂಸ್ ಮಾಡೋದನ್ನ ತಿಳ್ಕೊಬೇಕು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಡ್ರೈಯರ್, ಹಿಂಗೆ ಫಿಕ್ಸ್ ಮಾಡಿಬಿಟ್ಟು ಅಂತ ಕೂದಲು ಡ್ರೈ ಮಾಡ್ಕೊಳ್ಳೋದು. ಆ್ಯಂಡ್ ಇದೊಂದು ಫಿಕ್ಸ್ ಮಾಡೋದು ಹೇಗೆ ಗೊತ್ತಾ, ಇಲ್ಲೊಂದು ಲಾಕ್ ಅನ್ಲಾಕ್ ಇರುತ್ತೆ. ಅನ್ಲಾಕ್ ಮಾಡಿ ಇದನ್ನ ಹಿಂಗೆ ಹಾಕಿ, ಅಯ್ಯೋ ಒಂದು ನಿಮಿಷ ಈ ಕೈಯಲ್ಲಿ ಮಾಡ್ತೀನಿ, ನಮ್ಗೆ ಲೆಫ್ಟ್ ಹ್ಯಾಂಡ್ ವರ್ಕ್ ಆಗಲ್ಲ. ಹಾಂ, ಹಿಂಗೆ ಹಾಕಿ, ಎಸ್ ನೋಡಿ, ಮತ್ತೆ ಏನಾಯಿತು, ಇಷ್ಟು ದಿನ ಕರೆಕ್ಟಾಗಿ ಕೂರುತ್ತಿತ್ತು, ವೀಡಿಯೋಗೇನೆ ಹಿಂಗೆ ಮಾಡುತ್ತೆ ಇದು. ಹಾಂ ತಡೀರಿ, ಬೇರೆ ಹಾಕಿ ತೋರಿಸ್ತೀನಿ, ಯಾಕೆ ಇದು ಲಾಕ್ ಆಗ್ತಾಯಿಲ್ಲ. ಹಾಂ ನೋಡಿ, ಈ ಥರ ಹಿಂಗೆ ಲಾಕ್ ಆಗುತ್ತೆ ಇಲ್ಲಿ ಮೇಲ್ಗಡೆ. ಮತ್ತೆ ತೆಗಿಬೇಕಂದ್ರೆ ಇದನ್ನು ಕೆಳಗೆ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಸೊ ಯಾ, ಅನ್ಸ್ಬೋದು ಏನು ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ದೀನಿ ಇದಕ್ಕೆ ಅಂತ. ನೀವೇ ಅಲ್ಲ, ಎಲ್ಲರೂ ನನ್ನನ್ನು ಕೇಳಿದ್ರು, ಇನ್ಕ್ಲೂಡಿಂಗ್ ಮೈ ಹಸ್ಬೆಂಡ್, ಇಸ್ ಇಟ್ ವರ್ತ್ ದ್ಯಾಟ್ ಅಂತ. ಪಾಪ ಅವ್ರೇನು ತಗೋಬೇಡ ಅಂತ ಹೇಳಲಿಲ್ಲ ನನಗೆ, ಬಟ್ ಕೇಳಿದ್ರು ಇಸ್ ಇಟ್ ವರ್ತ್ ಅಂತ. ಯಾಕಂದರೆ ಸುಮ್ಮನೆ ಇಷ್ಟು ರ್ಯಾಂಡಮಾಗಿ ಇಷ್ಟು ದುಡ್ಡು ಕೊಟ್ಟು ತೊಗೊಳಕ್ಕೆ ಯಾರ್ಯಾದ್ರೂ ಯೋಚನೆ ಮಾಡಬೇಕಲ್ವಜ್ರಿ. ಸೊ ಐ ಸೆಡ್, ಇನ್ನು 5 ವರ್ಷ ನಾನು ಕೂದಲಿದ್ರೆ ಸಾಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ನಾನಿಲ್ಲ. ಇನ್ನೊಂದು ಮುದುಕಿ ಆಗೋವರೆಗೂ ನಂಗೆ ತಲೆಯಲ್ಲಿ ಒಂದು ಸ್ವಲ್ಪ ಕೂದಲಿರ್ಬೇಕು ಅನ್ನೋ ಆಸೆ ಇದೆ ನನಗೆ, ಅದಕ್ಕೋಸ್ಕರ ಇದನ್ನು ತೊಗೊತೀನಿ ಅಂತ ಹೇಳಿದೆ. ಅಂದರೆ ಹೀಟ್ ಆ್ಯಕ್ಚುಲಿ ಇದ್ರಲ್ಲಿ ಕೂಲ್ ಆಪ್ಷನ್ ಇದೆ, ಕೂಲ್ ಏರ್ ಆಪ್ಷನ್ನು. ಸೊ ನಾನು ತಂದಾಗಿಂದ ಆ ಕೂಲ್ ಏರ್ ಆಪ್ಷನ್ನೇ ಯೂಸ್ ಮಾಡ್ತಾ ಇರೋದು. ಸೊ ಆ ಕೂಲ್ ಏರಲ್ಲೇ ನಾನು ಆ್ಯಕ್ಚುಲಿ ನನ್ನ ಕೂದಲು ತುಂಬ ಚೆನ್ನಾಗಿ ಒಣಗ್ತಿದೆ. ಇಷ್ಟು ದಿನ ನಾನು ವೀಗಾ ಸ್ಟ್ರೈಟ್ನರ್ಸ್, ಫಿಲಿಪ್ಸ್ ಎಲ್ಲ ನೀಟಾಗಿ ಸ್ಟ್ರೈಟ್ ಮಾಡೋಕ್ಕೆ ತುಂಬ ಹೀಟ್ ಆಗ್ತಾಯಿತ್ತು. ಏನೇ ಹೀಟ್ ಪ್ರೊಟೆಕ್ಟೆಂಟ್ಸ್ ಯೂಸ್ ಮಾಡಿದ್ರು ಐ ಡಿಂಟ್ ಥಿಂಕ್ ದಟ್ ವಾಸ್ ಸಪೋರ್ಟಿಂಗ್ ಮೈ ಹೇರ್ ಥಿನ್ನಿಂಗ್ ಆಗಕ್ಕೆ ಶುರು ಆಗೋಯ್ತು. ಅಫ್ಕೋರ್ಸ್ ಕೂಲ್ ವೆದರ್ಗೆ ತಕ್ಕಂತ ಉದುರುತ್ತಾ ಇರುತ್ತೆ. ಒಂದು ಸ್ವಲ್ಪ ವರ್ಷ, ಒಂದು 10-15 ವರ್ಷ ಆದರೂ ನನ್ನ ತಲೆಯಲ್ಲಿ ಕೂಲು ನೆಟ್ಟಗಿರಲಿ ಅಂತ ಡೈಸನ್ಗೆ ಇನ್ವೆಸ್ಟ್ ಮಾಡಿದ್ದೀನಿ. ಬಿಗ್ ಇನ್ವೆಸ್ಟ್ಮೆಂಟು, ಯಾಕಂದ್ರೆ ಹೇರ್ ಟೂಲು, ಈ ಗ್ಯಾಡ್ಜೆಟ್ಸ್ಗೆಲ್ಲ ನಾನು ಅಂತ ದುಡ್ಡು ಇಕ್ಕೊಳ್ಳಲ್ಲ. ಬಟ್ ಆಫ್ ಲೇಟ್ ಏನಾಗೋಗಿದೆ, ನಂಗೆ ಅನಿವಾರ್ಯ ಆಗೋಗಿದೆ. ಮೈ ಪ್ರೊಫೆಷನ್ ಇಸ್ ಡಿಮ್ಯಾಂಡಿಂಗ್ ಇಟ್, ಅದಕ್ಕೋಸ್ಕರ ಅಷ್ಟೇ. 50,000 ರೂಪಾಯಿ ವರ್ತಾ ಇದು, ಉಪಯೋಗಕ್ಕೆ ಬರುತ್ತಾ, ಯಾಕಿದಕ್ಕೆ ಇಷ್ಟು ಪ್ರೈಸ್ ಇಟ್ಟಿದ್ದಾರೆ ಅಂತ ಪ್ರಾಬಲಿ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಯಾಕಂದರೆ ನನಗಿರೋ ಟೈಮ್ ಕನ್ಸ್ಟೆಂಟಿಂದ ನಾನು ಏನೋ ಕರೆಕ್ಟಾಗಿ ಟ್ರೈ ಮಾಡಿಲ್ಲ, ತಿಳ್ಕೊಂಡು ಟ್ರೈ ಮಾಡ್ತೀನಿ. ಬಿಟ್ರೆ ಒಂದು ರಾಶಿ ಪಾರ್ಸಲ್ಗಳು ಬಂದಿದೆ ನನಗೆ, ಎಲ್ಲಿ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ. ಎಲ್ಲ ಹೀಗೆ ಬಿಸಾಡಿದ್ದೀನಿ. ಶೋರ್ ಎಲ್ಲ ಅನ್ಬಾಕ್ಸಿಂಗ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇದು ನೈಕಾದಲ್ಲಿ ತೊಗೊಂಡಿದ್ದು. ನಿಜ ಒಂದು ಪ್ರಾಡಕ್ಟ್ಗೆ ಇಷ್ಟು ದೊಡ್ಡ ಬುಟ್ಟಿ ಕೊಟ್ಟಿದ್ದಾರೆ ಕವರು. ಆ್ಯಂಡ್ ನಂಗೆ ಅವ್ರದ್ದು ಪ್ಯಾಕೇಜಿಂಗ್ ಯಾವಾಗಲೂ ಇಷ್ಟ ಆಗುತ್ತೆ ಗೈಸ್, ನಾನು ಅದನ್ನು ಎತ್ತಿಡ್ತೀನಿ, ಬಿಸಾಡಲ್ಲ. ಆ್ಯಂಡ್ ನಾನು ತೊಗೊಂಡಿರೋದು ಸಾಫ್ಟ್ ಮ್ಯಾಟ್ ಫುಲ್ ಕವರೇಜ್ ಕನ್ಸೀಲರ್. ಇದು ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಅನಿಸ್ತು ಆಯಿತಾ, ಏನು ಡಿಸ್ಕೌಂಟ್ ಇಟ್ಟಿರಲಿಲ್ಲ. ಬಟ್ ಶೇಡ್ ಗೊತ್ತಿಲ್ಲ ಅಂದಾಗ ರಿಸ್ಕ್ ತೊಗೋಬಾರ್ದು. ನಾನು ಒಂದು ಆನ್ಲೈನಲ್ಲಿ ತರಿಸ್ಕೊಂಡೆ ಕನ್ಸೀಲರು, ಅಲ್ಲೇ ಇರುತ್ತೆ ಗೊತ್ತಾ, ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿ ಶೇಡ್ ಸೆಲೆಕ್ಟ್ ಮಾಡಿ ಅಂತ. ಸೆಲೆಕ್ಟ್ ಮಾಡಿದ್ದೀನಿ, ಡಬ್ಬ ಥರ ಮಾಡಿದ್ದೀನಿ. ಒಲಿ ಡಾರ್ಕರ್ ಶೇಡ್ ಯೂಸ್ ಮಾಡಿದ್ರೆ ಹೆಂಗಾದ್ರೂ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ಬೋದು. ಫುಲ್ಲು ಫೇರು, ಹೆಂಗೆ ಅಂದರೆ ತಮನ್ನ ಬಾಟಿ ಹಾಕಬೇಕು ಆ ಫೇರ್ ಆ ಶೇಡ್ ತರಿಸ್ಬಿಟ್ಟಿದ್ದೀನಿ ನಾನು. ಯಾರೂ ಇಲ್ಲ ನನ್ನ ಸರ್ಕಲಲ್ಲಿ ಹಂಗೆ ಕೊಡೋದಕ್ಕೆ, ಅಷ್ಟು ಫೇರ್ ಯಾರೂ ಇಲ್ಲ. ಸೊ ನಾನು ಯಾರು ಹುಡುಕೊಡ್ಬೇಕಾಗತ್ತೆ. ಸೊ ಇದು ನಾನು ತರಿಸ್ಕೊಂಡಿರೋ ಶೇಡ್, ಇಟ್ ಈಸ್ ಇನ್ 170p ಟ್ಯಾನ್ ಅಂತ. ನೋಡಿ ನನ್ನ ಕಲರ್ಗೆ ನಾನು ಟ್ಯಾನ್ ತೊಗೊಂಡಿದ್ದೀನಿ. ಸೊ ಒಂದು ಶೇಡ್ ಡಾರ್ಕರ್ ಇರಲಿ ಅಂತ, ಸ್ವಲ್ಪ ಪಿಂಪಲ್ ಎಲ್ಲ ಕವರ್ ಆಗಬೇಕು, ಅಂದರೆ ಪಿಂಪಲ್ ಮಾರ್ಕ್ಸಿ. ಚೆನ್ನಾಗಿದೆ, ಏನೋ ಕ್ರಯಾನ್ ವಾಸನೆ ಇದೆ. ಸೊ ಒಂದು ಪ್ರಾಡಕ್ಟಿಗೆ ಸ್ವಲ್ಪ ಜಾಸ್ತಿ ರೇಟ್ ಆಯಿತು ಹಂಗೆ ಅನಿಸುತ್ತೆ. ನನ್ನ ಹಸ್ಬೆಂಡ್ ಕೇಳು, ಓಹ್ ಸಾರಿ ನಾನೇ ರಾಂಗ್ ತೋರಿಸ್ಬಿಟ್ಟೆ ನಿಮಗೆ ಪ್ರಾಡಕ್ಟು. ಸೊ ಇದು ನಾನು ಟಿಪಿಕಲ್ ಹಾಕೊಳ್ಳೋ ಸ್ಟೈಲ್ ಆಯಿತಾ. ಇದನ್ನು ಕ್ಲೋಸ್ ಮಾಡ್ತೀನಿ. ಆ್ಯಂಡ್ ಇದು ಮೇಲ್ಗಡೆ ಇನ್ನೊಂದು ಭಾಗ ಇದೆ ಓಪನ್ ಮಾಡೋದು. ಆ್ಯಂಡ್ ಇದು ಹಿಂಗೆ ಹಿಂಗೆ ಡ್ಯಾಬ್ ಮಾಡಬೇಕು, ಫಿಂಗರ್ ಯೂಸ್. ಇದೇನು ಪ್ರಾಡಕ್ಟ್ ಆಚೆ ಬರಲ್ಲ ಅನ್ಸುತ್ತೆ ಇದರಲ್ಲಿ, ಐ ಆಮ್ ನಾಟ್ ಶ್ಯೂರ್, ಇಲ್ಲ ಬರಲ್ಲ ಅನ್ಸುತ್ತೆ. ಹಾಂ, ಹಿಂಗೆ ಡ್ಯಾಬ್ ಮಾಡ್ಕೊಳ್ಳೋದು ಕೈಯಲ್ಲಿ ಹಿಂಗೆ ಹಾಕ್ಕೊಂಡು ಮಾಡೋದು ಚೆನ್ನಾಗಿದೆ. ಅದೇ ಈ ಥರ ಎಲ್ಲ ಬೇಕು ಅಂತಂದರೆ ರೇಟ್ ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ, ತೊಗೋಬೇಕು. ಬಟ್ ಜಸ್ಟ್ ಏನು ಗೊತ್ತಾ, ರೇಟ್ ಜಾಸ್ತಿ ಆಯಿತು ಅಂತ ತುಂಬ ಯೋಚನೆ ಮಾಡಿಬಿಡಿ. ಸ್ಕಿನ್ ಹಾಳಾದ್ಮೇಲೆ ಈ ಪ್ರಾಡಕ್ಟ್ಗಳು ಹಾಕಿ ಉಪಯೋಗ ಇಲ್ಲ. ಸೊ ಚೆನ್ನಾಗಿದ್ದಾಗೇ ಒಳ್ಳೆ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ. ಬಿಟ್ಟು ನನ್ನ ಹೊಸ ಕ್ರಾಕ್ಸ್, ನನ್ನ ಹತ್ರ ಇರೋ ಕ್ರಾಕ್ಸು ಆ್ಯಕ್ಚುಲಿಗೆ ಇದೊಂಥರ ಪೀಚಿಶ್ ಬ್ರೌನಿಶ್ ಕಲರು. ಬಟ್ ನಾನು ಅದನ್ನು ಎಷ್ಟು ತೊಳೆದು ಅದ್ರ ಆ್ಯಕ್ಚುಲ್ ಕಲರೇ ನನಗೆ ಮರ್ತೋಗ್ಬಿಟ್ಟಿದೆ. ಬಟ್ ಅದು ಕಿತ್ತೋಗಿಲ್ಲ.
ಏನೂ ಆಗಿಲ್ಲ. ರಫ್ ಯೂಸ್ ಮಾಡಿಬಿಟ್ರು, ಅದು ಇನ್ನೂ ಜೀವಂತವಾಗಿದೆ. ಸೊ ಸುಮ್ಮನೆ ಅದನ್ನು ಬಿಸಾಡಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಐ ಹ್ಯಾವ್ ಜಸ್ಟ್ ಕೆಪ್ಟ್. ಆ್ಯಂಡ್ ಏನು ನಾಟೇ ಹಾಕಿಲ್ಲ, ಹೆಂಗೆ ನಾಟ್ ಆಗೋಯ್ತಿದ್ದು? ಓಕೆ ಇರಲಿ. ಸೊ ಈಗ ಇರೋದು ನನ್ನ ಹೊಸ ಕ್ರಾಕ್ಸ್. ಯಾಕೆ ಈ ಮೋಚಿ ಬ್ಯಾಗಲ್ಲಿ ಹಾಕಿದ್ದೀನಿ ಅಂತ ಯೋಚನೆ ಮಾಡ್ಬೋದು. ಆ ಕವರಲ್ಲಿ ಇಟ್ಟು ಉಪಯೋಗ ಏನು? ಸ್ಟೋರ್ಗೆ ಹೋಗಿ ಚಪ್ಪಲ್ ತಗೊಳ್ಳಿ, ಹೀಲ್ಸ್ ತಗೊಳ್ಳಿ, ಶೂಸ್ ತಗೊಳ್ಳಿ, ಏನೇ ತಗೊಂಡ್ರು ನಾನು ಎಕ್ಸ್ಟ್ರಾ ಡ್ರೆಸ್ ಇದು ಏನು ಕ್ಲಾತ್ ಕವರ್ ಕೇಳ್ತೀನಿ. ಡಸ್ಟಿಂಗ್ ಕ್ಲಾತ್, ಎಸ್ ಕರೆಕ್ಟಾಗಿ ಹೇಳ್ಬೇಕಪ್ಪ, ತದ್ಲು ಬಿಡ್ತೀನಿ. ಸೊ ಡಸ್ಟಿಂಗ್ ಕ್ಲಾತ್ ಕೇಳ್ತೀನಿ ಈ ಥರದ್ದು. ಸೊ ದಟ್ ಗಲೀಜಾಗಲ್ಲ, ನೀಟಾಗಿರುತ್ತೆ. ನಾನು ಏನೋ ಎಡವಟ್ಟು ಮಾಡಿದ್ದೀನಿ ಗೈಸ್, ಅದಕ್ಕೆ ಗಂಟಾಕಿರೋದು. ಫೈನಲಿ ಸಾಹಸ ಮಾಡಿ ಕ್ರಾಕ್ಸ್ನ ಆಚೆ ತೆಗೆದೆ. ಅದು ಕಲ್ಲು ಮತ್ತಿದೇನೋ ಕ್ರಾಕ್ಸ್ ಬೇರೆ ಥರ ಬರ್ತಿದ್ದಾರೆ ನೋಡಿ, ಇದರೆಲ್ಲ ಹಿಂಗೆ ಸಿಗಾಕೊಂಬಿಟ್ಟು ಬಂದೇ ಇರಲಿಲ್ಲ. ಸೊ ಎಸ್, ದಿಸ್ ಈಸ್ ಮೈ ನ್ಯೂ ಕ್ರಾಕ್ಸ್. ಕ್ಲಾಗ್ ಟೈಪ್ ಹಾಕಿ ಹಾಕಿ ಬೇಜಾರಾಗಿತ್ತು. ಆ್ಯಂಡ್ ಇದು ಒಂದು ಸ್ವಲ್ಪ ಎಲ್ಲ ಥರ ಬಟ್ಟೆಗೂ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ. ಸ್ವಲ್ಪ ಸಾಫ್ಟ್ ಇದೆ. ಅಫ್ಕೋರ್ಸ್ ಕ್ರಾಕ್ಸೇ ನಿಮಗೆ ಆ ಥರ ಪಿಚ್ಕಿ ಸಾಫ್ಟ್ ಬರಲ್ಲ. ದಟ್ ಈಸ್ ಓನ್ಲಿ ಇನ್ ಲೈಟ್ ರೈಡ್ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಇದು ನಾನು ತೊಗೊಂಡಿರೋದು. ಬ್ಲ್ಯಾಕ್ ಕಲರ್ ತೊಗೊಂಡೆ ಆಯಿತಾ, ನನ್ನ ಕಾಲು ಎಷ್ಟು ಕೆಟ್ಟದಾಗಿ ಕಾಣಿಸ್ತು ಅಂದರೆ ನನಗೆ ಬೇಜಾರಾಗೋಯ್ತು. ಸೊ ಅದಕ್ಕೆ ಈ ಬ್ರೌನ್ ತೊಗೊಂಡಿದ್ದೀನಿ. ಆ್ಯಕ್ಚುಲಾಗಿ ರೇಟ್ ಜಾಸ್ತಿನೇ, ಈ ಚಪ್ಪಲ್ಗೆ ಅಷ್ಟು ಕೊಟ್ಟನ ಅಂತ ಅನಿಸ್ತು. ಬಟ್ ಏನು ಮಾಡ್ತೀರಿ, ಎಲ್ಲದಕ್ಕೂ ಹಂಗೆ ಅನಿಸುತ್ತೆ, ಇಷ್ಟೊಂದು ಕೊಡಬೇಕಾ ಅಂತ. ಬಟ್ ಇಷ್ಟ ಆಗುತ್ತೆ ಆ್ಯಂಡ್ ಬಾಳಿಕೆ ಬರುತ್ತೆ. ಇದು ನನ್ನ ಪ್ರಕಾರ ಏನು ಕಣ್ಣು ಮುಚ್ಕೊಂಡು ಒಂದು 5 ವರ್ಷ ಆದರೂ ಬರುತ್ತೆ ನನ್ನ ಪ್ರಕಾರ. ಸಾರಿ, ದಿಸ್ ಈಸ್ ಮೈ ನ್ಯೂ ಕ್ರಾಕ್ಸ್. ರೇಟ್ ಜಾಸ್ತಿನೇ, ಬಟ್ ಕಂಫರ್ಟ್ ವೈಸ್ ಇಟ್ ಈಸ್ ವೆರಿ ನೈಸ್. ತೊಗೋಬೇಕಂದ್ರೆ ತೊಗೊಳ್ಳಿ, ಸಖತ್ ಸ್ಟೈಲಿಶಾಗಿ ಕಾಣುತ್ತೆ. ಒಳ್ಳೆ ಟೀ ಸ್ಟ್ರ್ಯಾಪು, ಕಾಲು ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ, ಯಾಕಂದ್ರೆ ಮೇಲ್ಗಡೆ ಇದು ಇಷ್ಟು ಮಾತ್ರ ಇರೋದು, ಇನ್ನೇನೂ ಇಲ್ಲ. ಬಟ್ ನನಗೆ ಟೀ ಸ್ಟ್ರಾಪ್ಸ್ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಕಾಣುತ್ತೆ. ದಿಸ್ ಇಸ್ ಮೈ ನ್ಯೂ ಕ್ರಾಕ್ಸ್.